ವಿರಾಮದ ನಂತರ ಮತ್ತೆ ಸ್ವಾಗತ. ಜಾತಿ ಸಮೀಕ್ಷೆ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ರಾಜ್ಯದಾದ್ಯಂತ ಈಗಾಗಲೇ ಸರ್ವೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಆಗ್ತಾ ಇದೆ. ಮತ್ತೋರ್ವ ಅರ್ಜಿದಾರರ ಪರ ವಕೀಲರ ವಾದ. ಜಯಕುಮಾರ್ ಪಾಟೀಲ್ ಅವರಿಂದ ಊಹಾಪೋಹ ಇರುವ ಜಾತಿಗಳನ್ನು ಸೇರಿಸಲಾಗ್ತಾ ಇದೆ. ಇರೋ ಜಾತಿಗಳು ಇಲ್ಲದೆ ಇರೋ ಜಾತಿಗಳನ್ನು ಕೂಡ ಸೇರ್ಪಡೆ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲದೆ ಇರೋ ಜಾತಿಯಲ್ಲನ್ನ ಸೇರಿಸ್ತಾ ಇದ್ದಾರೆ. ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್, ಇವ್ಯಾವ ಜಾತಿಯು ಕೇಳಿದೇ ಇಲ್ಲ ನಾವು. ಈ ಜಾತಿಯೆಲ್ಲ ಸೇರಿಸ್ತಾ ಇದ್ದಾರೆ ಅನ್ನೋದು ವಕೀಲರ ವಾದ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಇವರು ಮಾಡ್ತಾ ಇರುವಂತ ಕ್ರಮವೇ ಸರಿ ಇಲ್ಲ. ಊಹಾಪೋಹ ಇರುವ ಜಾತಿಗಳನ್ನು ಕೂಡ ಸೇರಿಸಲಾಗ್ತಾ ಇದೆ. ಇರೋ ಜಾತಿ ಇಲ್ಲದೆ ಇರೋ ಜಾತಿ ಎಲ್ಲ ಸೇರ್ಪಡೆ ಮಾಡ್ತಾ ಇದ್ದಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಜಾತಿ ಸಮೀಕ್ಷೆ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ರಾಜ್ಯದಾದ್ಯಂತ ಈಗಾಗಲೇ ಸರ್ವೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಆಗ್ತಾ ಇದೆ. ಮತ್ತೋರ್ವ ಅರ್ಜಿದಾರರ ಪರ ವಕೀಲರ ವಾದ. ಜಯಕುಮಾರ್ ಪಾಟೀಲ್ ಅವರಿಂದ ಊಹಾಪೋಹ ಇರುವ ಜಾತಿಗಳನ್ನು ಸೇರಿಸಲಾಗ್ತಾ ಇದೆ. ಇರೋ ಜಾತಿಗಳು ಇಲ್ಲದೆ ಇರೋ ಜಾತಿಗಳನ್ನು ಕೂಡ ಸೇರ್ಪಡೆ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲದೆ ಇರೋ ಜಾತಿಯಲ್ಲನ್ನ ಸೇರಿಸ್ತಾ ಇದ್ದಾರೆ. ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್, ಇವ್ಯಾವ ಜಾತಿಯು ಕೇಳಿದೇ ಇಲ್ಲ ನಾವು. ಈ ಜಾತಿಯೆಲ್ಲ ಸೇರಿಸ್ತಾ ಇದ್ದಾರೆ ಅನ್ನೋದು ವಕೀಲರ ವಾದ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಇವರು ಮಾಡ್ತಾ ಇರುವಂತ ಕ್ರಮವೇ ಸರಿ ಇಲ್ಲ. ಊಹಾಪೋಹ ಇರುವ ಜಾತಿಗಳನ್ನು ಕೂಡ ಸೇರಿಸಲಾಗ್ತಾ ಇದೆ. ಇರೋ ಜಾತಿ ಇಲ್ಲದೆ ಇರೋ ಜಾತಿ ಎಲ್ಲ ಸೇರ್ಪಡೆ ಮಾಡ್ತಾ ಇದ್ದಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಜಾತಿ ಸಮೀಕ್ಷೆ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ರಾಜ್ಯದಾದ್ಯಂತ ಈಗಾಗಲೇ ಸರ್ವೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಆಗ್ತಾ ಇದೆ. ಮತ್ತೋರ್ವ ಅರ್ಜಿದಾರರ ಪರ ವಕೀಲರ ವಾದ. ಜಯಕುಮಾರ್ ಪಾಟೀಲ್ ಅವರಿಂದ ಊಹಾಪೋಹ ಇರುವ ಜಾತಿಗಳನ್ನು ಸೇರಿಸಲಾಗ್ತಾ ಇದೆ. ಇರೋ ಜಾತಿಗಳು ಇಲ್ಲದೆ ಇರೋ ಜಾತಿಗಳನ್ನು ಕೂಡ ಸೇರ್ಪಡೆ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲದೆ ಇರೋ ಜಾತಿಯಲ್ಲನ್ನ ಸೇರಿಸ್ತಾ ಇದ್ದಾರೆ. ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್, ಇವ್ಯಾವ ಜಾತಿಯು ಕೇಳಿದೇ ಇಲ್ಲ ನಾವು. ಈ ಜಾತಿಯೆಲ್ಲ ಸೇರಿಸ್ತಾ ಇದ್ದಾರೆ ಅನ್ನೋದು ವಕೀಲರ ವಾದ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಇವರು ಮಾಡ್ತಾ ಇರುವಂತ ಕ್ರಮವೇ ಸರಿ ಇಲ್ಲ. ಊಹಾಪೋಹ ಇರುವ ಜಾತಿಗಳನ್ನು ಕೂಡ ಸೇರಿಸಲಾಗ್ತಾ ಇದೆ. ಇರೋ ಜಾತಿ ಇಲ್ಲದೆ ಇರೋ ಜಾತಿ ಎಲ್ಲ ಸೇರ್ಪಡೆ ಮಾಡ್ತಾ ಇದ್ದಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಜಾತಿ ಸಮೀಕ್ಷೆ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ರಾಜ್ಯದಾದ್ಯಂತ ಈಗಾಗಲೇ ಸರ್ವೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಆಗ್ತಾ ಇದೆ. ಮತ್ತೋರ್ವ ಅರ್ಜಿದಾರರ ಪರ ವಕೀಲರ ವಾದ. ಜಯಕುಮಾರ್ ಪಾಟೀಲ್ ಅವರಿಂದ ಊಹಾಪೋಹ ಇರುವ ಜಾತಿಗಳನ್ನು ಸೇರಿಸಲಾಗ್ತಾ ಇದೆ. ಇರೋ ಜಾತಿಗಳು ಇಲ್ಲದೆ ಇರೋ ಜಾತಿಗಳನ್ನು ಕೂಡ ಸೇರ್ಪಡೆ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲದೆ ಇರೋ ಜಾತಿಯಲ್ಲನ್ನ ಸೇರಿಸ್ತಾ ಇದ್ದಾರೆ. ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್, ಇವ್ಯಾವ ಜಾತಿಯು ಕೇಳಿದೇ ಇಲ್ಲ ನಾವು. ಈ ಜಾತಿಯೆಲ್ಲ ಸೇರಿಸ್ತಾ ಇದ್ದಾರೆ ಅನ್ನೋದು ವಕೀಲರ ವಾದ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಇವರು ಮಾಡ್ತಾ ಇರುವಂತ ಕ್ರಮವೇ ಸರಿ ಇಲ್ಲ. ಊಹಾಪೋಹ ಇರುವ ಜಾತಿಗಳನ್ನು ಕೂಡ ಸೇರಿಸಲಾಗ್ತಾ ಇದೆ. ಇರೋ ಜಾತಿ ಇಲ್ಲದೆ ಇರೋ ಜಾತಿ
ಎಲ್ಲ ಸೇರ್ಪಡೆ ಮಾಡ್ತಾ ಇದ್ದಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಜಾತಿ ಸಮೀಕ್ಷೆ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ರಾಜ್ಯದಾದ್ಯಂತ ಈಗಾಗಲೇ ಸರ್ವೆನ ನಡೆಸಲಾಗ್ತಾ ಇದೆ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಆಗ್ತಾ ಇದೆ. ಮತ್ತೋರ್ವ ಅರ್ಜಿದಾರರ ಪರ ವಕೀಲರ ವಾದ. ಜಯಕುಮಾರ್ ಪಾಟೀಲ್ ಅವರಿಂದ ಊಹಾಪೋಹ ಇರುವ ಜಾತಿಗಳನ್ನು ಸೇರಿಸಲಾಗ್ತಾ ಇದೆ. ಇರೋ ಜಾತಿಗಳು ಇಲ್ಲದೆ ಇರೋ ಜಾತಿಗಳನ್ನು ಕೂಡ ಸೇರ್ಪಡೆ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲದೆ ಇರೋ ಜಾತಿಯಲ್ಲನ್ನ ಸೇರಿಸ್ತಾ ಇದ್ದಾರೆ. ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್, ಇವ್ಯಾವ ಜಾತಿಯು ಕೇಳಿದ್ದೇ ಇಲ್ಲ ನಾವು. ಈ ಜಾತಿ ಎಲ್ಲ ಸೇರಿಸ್ತಾ ಇದ್ದಾರೆ ಅನ್ನೋದು ವಕೀಲರ ವಾದ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಇವರು ಮಾಡ್ತಾ ಇರುವಂತ ಕ್ರಮವೇ ಸರಿ ಇಲ್ಲ. ಊಹಾಪೋಹ ಇರುವ ಜಾತಿಗಳನ್ನು ಕೂಡ ಸೇರಿಸಲಾಗ್ತಾ ಇದೆ. ಇರೋ ಜಾತಿ ಇಲ್ಲದೆ ಇರೋ ಜಾತಿ ಎಲ್ಲ ಸೇರ್ಪಡೆ ಮಾಡ್ತಾ ಇದ್ದಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಜಾತಿ ಸಮೀಕ್ಷೆ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ರಾಜ್ಯದಾದ್ಯಂತ ಈಗಾಗಲೇ ಸರ್ವೆನ ನಡೆಸಲಾಗ್ತಾ ಇದೆ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಆಗ್ತಾ ಇದೆ. ಮತ್ತೋರ್ವ ಅರ್ಜಿದಾರರ ಪರ ವಕೀಲರ ವಾದ. ಜಯಕುಮಾರ್ ಪಾಟೀಲ್ ಅವರಿಂದ ಊಹಾಪೋಹ ಇರುವ ಜಾತಿಗಳನ್ನು ಸೇರಿಸಲಾಗ್ತಾ ಇದೆ. ಇರೋ ಜಾತಿಗಳು ಇಲ್ಲದೆ ಇರೋ ಜಾತಿಗಳನ್ನು ಕೂಡ ಸೇರ್ಪಡೆ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲದೆ ಇರೋ ಜಾತಿಯಲ್ಲನ್ನ ಸೇರಿಸ್ತಾ ಇದ್ದಾರೆ. ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್, ಇವ್ಯಾವ ಜಾತಿಯು ಕೇಳಿದ್ದೇ ಇಲ್ಲ ನಾವು. ಈ ಜಾತಿ ಎಲ್ಲ ಸೇರಿಸ್ತಾ ಇದ್ದಾರೆ ಅನ್ನೋದು ವಕೀಲರ ವಾದ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಇವರು ಮಾಡ್ತಾ ಇರುವಂತ ಕ್ರಮವೇ ಸರಿ ಇಲ್ಲ. ಊಹಾಪೋಹ ಇರುವ ಜಾತಿಗಳನ್ನು ಕೂಡ ಸೇರಿಸಲಾಗ್ತಾ ಇದೆ. ಇರೋ ಜಾತಿ ಇಲ್ಲದೆ ಇರೋ ಜಾತಿ ಎಲ್ಲ ಸೇರ್ಪಡೆ ಮಾಡ್ತಾ ಇದ್ದಾರೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಜಾತಿ ಸಮೀಕ್ಷೆ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ರಾಜ್ಯದಾದ್ಯಂತ ಈಗಾಗಲೇ ಸರ್ವೆನ ನಡೆಸಲಾಗ್ತಾ ಇದೆ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಆಗ್ತಾ ಇದೆ. ಮತ್ತೋರ್ವ ಅರ್ಜಿದಾರರ ಪರ ವಕೀಲರ ವಾದ. ಜಯಕುಮಾರ್ ಪಾಟೀಲ್ ಅವರಿಂದ ಊಹಾಪೋಹ ಇರುವ ಜಾತಿಗಳನ್ನು ಸೇರಿಸಲಾಗ್ತಾ ಇದೆ. ಇರೋ ಜಾತಿಗಳು ಇಲ್ಲದೆ ಇರೋ ಜಾತಿಗಳನ್ನು ಕೂಡ ಸೇರ್ಪಡೆ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ರಾಜಕೀಯ ಲಾಭಕ್ಕಾಗಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲದೆ ಇರೋ ಜಾತಿಯಲ್ಲನ್ನ ಸೇರಿಸ್ತಾ ಇದ್ದಾರೆ. ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್, ಇವ್ಯಾವ ಜಾತಿಯು ಕೇಳಿದ್ದೇ ಇಲ್ಲ ನಾವು. ಈ ಜಾತಿ ಎಲ್ಲ ಸೇರಿಸ್ತಾ ಇದ್ದಾರೆ ಅನ್ನೋದು ವಕೀಲರ ವಾದ. ಎಲ್ಲ ಜಾತಿಗಳನ್ನು ಸೇರ್ಪಡೆ ಮಾಡುವ ಕೆಲಸ ಇವರು ಮಾಡ್ತಾ ಇರುವಂತ ಕ್ರಮವೇ ಸರಿ ಇಲ್ಲ. ಊಹಾಪೋಹ ಇರುವ ಜಾತಿಗಳನ್ನು ಕೂಡ ಸೇರಿಸಲಾಗ್ತಾ ಇದೆ. ಇರೋ ಜಾತಿ ಇಲ್ಲದೆ ಇರೋ ಜಾತಿ ಎಲ್ಲ ಸೇರ್ಪಡೆ ಮಾಡ್ತಾ ಇದ್ದಾರೆ.